ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ASF ಇಂಜಿನಿಯರಿಂಗ್ ವಿತ್ ಐ ಟೀಮ್. ಇವತ್ತು ನಾವು ನೋಡೋದು ಬಂದುಬಿಟ್ಟು ಎಥಿಕ್ಸ್ ಆ್ಯಂಡ್ ಪಬ್ಲಿಕ್ ಪಾಲಿಸಿ ಆಫ್ AI ಆಯಿತಾ. ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ನಾನು ಏನು ಕೊಡ್ತೀನಿ ಅದನ್ನ ಫಾಲೋ ಮಾಡೋಕ್ಕೆ ಟ್ರೈ ಮಾಡಿ ಆಯಿತಾ, ಫುಲ್ ಕಂಪ್ಲೀಟಾಗಿ ಎಕ್ಸಾಮ್ಗೆ. ಸೊ ಇದು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಸೊ ಇದೇ ಎಕ್ಸಾಮ್ಗೆ ಬರುತ್ತೆ, ಇದು ಬಿಟ್ಟರೆ ಇನ್ನು ಯಾವುದೇ ಎಕ್ಸಾಮ್ಸ್ಗೆ ಬರೋ ಚಾನ್ಸಸ್ ಯಾವುದು ಇಲ್ಲವೇ ಇಲ್ಲ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡೋಕ್ಕೆ ಟ್ರೈ ಮಾಡಿ. ಮತ್ತು ನಿಮಗೆ ಟೈಮು ಜಾಸ್ತಿ ಇಲ್ಲ, ಸೊ ಅದಕ್ಕಿಂತ ನಾನು ಸ್ವಲ್ಪ ಕ್ವಶನ್ಸ್ ಕೊಟ್ಟಿದ್ದೀನಿ. ಸೊ ಇದನ್ನು ಕಂಪ್ಲೀಟಾಗಿ ವಾಚ್ ಮಾಡಿಬಿಟ್ಟು ಯುಟಿಲೈಸ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಹೋಗಿ ನಮ್ಮ ಮುಂಚೆ ಯಾರನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. DSA ಎಲ್ಲರೂ ಈಸಿಯಾಗಿ ಬಂದಿತ್ತು ಪೇಪರ್, ಸೊ ಪರವಾಗಿಲ್ಲ. ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕಾಯಿತು. ಸ್ವಲ್ಪ ಜನ 90 ಅಲ್ಲಲ್ಲೇ ಮಿಸ್ ಮಾಡ್ಕೊಂಡಿದ್ದೀರ. ಬಟ್ ಈ ಸಬ್ಜೆಕ್ಟ್ ಏನಿದೆ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಆಯಿತಾ. ಸೊ ನಾನು ಹೇಳ್ತೀನಿ ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡಬೇಕು ಅಂದರೆ, ಇವಾಗ 11:30 ಆಗಿಬಿಟ್ಟಿದೆ. ಸೊ 12 o'clock ಅಪ್ಲೋಡ್ ಆಗುತ್ತೆ. ಸೊ Module 1 ಬಂದುಬಿಟ್ಟು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ Module 1 o'clock ಒಳಗಡೆ ಮುಗ್ಸೋಕ್ಕೆ ಟ್ರೈ ಮಾಡಿ. Module 2 ಬಂದುಬಿಟ್ಟು 1 to 3. Module 3 ಬಂದುಬಿಟ್ಟು ಇನ್ನು 5 o'clock ಒಳಗಡೆ ಮುಗ್ಸೋಕ್ಕೆ ಟ್ರೈ ಮಾಡಿ. ಮತ್ತು ಮೂರು ಕ್ವಶನ್ ಅಷ್ಟೇ ಇರೋದು, ಬಟ್ ಇಷ್ಟು ಟೈಮ್ ಹಿಡಿಯಲ್ಲ ನಿಮಗೆ, 1 hour ಸಾಕಾಗುತ್ತೆ. ಬಟ್ ಆಲ್ಸೋ ಇಷ್ಟು ಕೊಟ್ಟಿದ್ದೀನಿ, ಇದನ್ನ ಫಾಲೋ ಮಾಡಿ ದಯವಿಟ್ಟು. ಅದಾದಮೇಲೆ ನಾನು ಬೆಳಗ್ಗೆ ಮಾರ್ನಿಂಗ್ ಏನಿರುತ್ತಲ್ಲ, ಮಾರ್ನಿಂಗ್ 2.0 ವಿಡಿಯೋ ಅಂತ ಅಪ್ಲೋಡ್ ಮಾಡ್ತೀನಿ ನಾನು. ಜಸ್ಟ್ ಐ ವಿಲ್ ಗಿವ್ 3 ಕ್ವಶನ್ಸ್ ಕೊಡ್ತೀನಿ. ಅದು ಮೋರ್ ದನ್ ಎನಫ್. ಆ 3 ಕ್ವಶನ್ಸ್ ವಿತ್ ಆನ್ಸರ್ಸ್ ಕೂಡ ಕೊಡ್ತೀನಿ ನಾನು. ಇದನ್ನು ನೀವು ಕಂಪ್ಲೀಟಾಗಿ ನೋಡಿಬಿಟ್ರೆ ಈ ವಿಡಿಯೋನ 3 ಕ್ವಶನ್ಸಿಂದ ನೀವು ಆರಾಮಾಗಿ ಒಂದು 7:30 ಅಂದ್ಕೊಳ್ಳಿ, 7:30 to 8:30 10 o'clock ಈ 3 ಕ್ವಶನ್ ಆರಾಮಾಗಿ ಕಂಪ್ಲೀಟ್ ಮಾಡ್ಬೋದು. ಮೀನ್ಸ್ ಇಫ್ ಯು ಸ್ಲೋ ರೀಡರ್ ಆದಾಗಿದ್ದರೆ. ಸೊ ಮತ್ತು ಈ ವಿಡಿಯೋನ ಯಾರು ನೋಡಬೇಕಂದ್ರೆ 50 out of 50 ಯಾರು ಸ್ಕೋರ್ ಮಾಡೋಕ್ಕೆ ಇಂಟ್ರೆಸ್ಟೆಡ್ ಇದೆಯೋ, ಸೊ ಅವರು ಈ ವಿಡಿಯೋನ ಕಂಪ್ಲೀಟಾಗಿ ನೋಡೋಕ್ಕೆ ಟ್ರೈ ಮಾಡಿ ಆಯಿತಾ. ಇದಾಗಿತ್ತು ಇದೆಲ್ಲ. ಸೊ ನಿಮ್ಗೆ ಯಾರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆಯಿತಾ. ನೆಕ್ಸ್ಟ್ Module 1 ನೋಡೋಣ. Module 1 ವಿತ್ ನೀ ಡಯಾಗ್ರಾಮ್ ಎಕ್ಸ್ಪ್ಲೇನ್ ದ ಅನ್ಫೆಡ್ ಫ್ರೇಮ್ವರ್ಕ್ ಪ್ರಿನ್ಸಿಪಲ್. ಇದು ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ನಾನು ಏನು ಕೊಟ್ಟಿರ್ತೀನಲ್ಲ ಇವೆಲ್ಲ ಪ್ರತಿಯೊಂದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಬ್ರೀಫ್ ಅಬೌಟ್ ದ ಅನ್ಫೆಡ್ ಫ್ರೇಮ್ವರ್ಕ್ ಪ್ರಿನ್ಸಿಪಲ್ಸ್ ಆಫ್ ಎಥಿಕಲ್ ಮೀನ್ಸ್ ಸೇಮ್ ಸಿಮಿಲರ್ ಓನ್ಲಿ, ಬಟ್ ಇಟ್ಸ್ ಆಲ್ಸೋ ಮೋರ್ ಇಂಪಾರ್ಟೆಂಟ್. ಆ್ಯಂಡ್ ಡಿಫೈನ್ AI ಇಲಿಸ್ಟ್ರೇಟ್ ಆಪರ್ಚುನಿಟಿ ಆಫ್ AI ಎನೇಬಲಿಂಗ್ ಹ್ಯೂಮನ್ ಸೆಲ್ಫ್ ರೆಗ್ಯುಲೇಷನ್, ಎನ್ಹಾನ್ಸಿಂಗ್ ಹ್ಯೂಮನ್ ಏಜೆನ್ಸಿ. ಇದರಲ್ಲಿ ನೀವು ಅರ್ಥ ಮಾಡ್ಕೋಬೇಕು. ಸೊ ಇದು ಎಂತಕ್ಕೆ ಅರ್ಥ ಮಾಡ್ಕೊಂಡು ಓದಬೇಕು ಅಂದರೆ, ಫಸ್ಟ್ ಆಫ್ ಆಲ್ ನಿಮಗೆ ಫ್ಯೂಚರ್ ಆಗಲಿ ಪ್ರತಿಯೊಂದು ಮೀನ್ಸ್ ಐ ಆಮ್ ಆಲ್ಸೋ ಫ್ರಮ್ AML ಬ್ಯಾಕ್ಗ್ರೌಂಡ್. ಸೊ ಇದೆಲ್ಲ ಮೈನ್ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ನೀವು ಬಯಟ್ ಹೊಡಿಯೋಕ್ಕೆ ಹೋಗಬಾರ್ದು, ಮಗ್ಗಪ್ ಮಾಡಬೇಡಿ. ಇದನ್ನ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿ, ಯಾಕಂದರೆ ನಿಮಗೆ ಫ್ಯೂಚರ್ಗೆ ಇದು ಜಾಸ್ತಿ ಹೆಲ್ಪ್ ಆಗುತ್ತೆ. ನಾನು ಹೇಳ್ತಿದ್ದೀನಿ ಆಯಿತಾ. ಇನ್ ದಿಸ್ 3 questions ವಿಲ್ ಗೋ ಇನ್ ಟು ಕಮ್ 1 or 2 questions ಆಯಿತಾ. 1 question or 2 questions ಇದು ಮೋರ್ ಇಂಪಾರ್ಟೆಂಟ್. ಈ 3 ಕ್ವಶನ್ ಬಿಟ್ಟರೆ ನೀನು ಓದೋಕ್ಕೆ ಹೋಗ್ಬಿಡಿ ಆಯಿತಾ. ಸೊ ನಾನು ಇನ್ನೊಂದು ಹೇಳ್ತೀನಿ, ಇದು ವಿಡಿಯೋ ಫಾರ್ ಓನ್ಲಿ ದ ಔಟ್ ಆಫ್ ಔಟ್ ಸ್ಟೂಡೆಂಟ್ಸ್, ನಾಟ್ ಎನಿ ಪಾಸಿಂಗ್ ಪ್ಯಾಕೇಜ್ಗೆ ನಾನು ಹೇಳ್ತೀನಿ ಯಾವುದು ಓದಬೇಕು ಅಂತ ನಾಳೆ ಎಕ್ಸಾಮ್ಗೆ. ಸೊ ಆಯಿತಾ, 2.0 ವಿಡಿಯೋ ಹೇಳ್ತೀನಿ. ಯಾರು ನಮ್ಮ ಮೆಂಬರ್ಶಿಪ್ ಇಂಟ್ರೆಸ್ಟೆಡ್ ಇದ್ದರೆ ಮೆಂಬರ್ಶಿಪ್ ತೊಗೋಬೋದು. ಆ್ಯಂಡ್ ಆಲ್ಸೋ ಇಫ್ ಯು ವಾಂಟ್ ಟು ಸಪೋರ್ಟ್ ಮೀ ಮೀನ್ಸ್ ಅದೇನು ಸೂಪರ್ ಥ್ಯಾಂಕ್ಸ್ ಕೂಡ ಮಾಡ್ಬೋದು. ಸೊ ಓಕೆ, ಡಿಸ್ಕಸ್ 7 ಎಸೆನ್ಷಿಯಲ್ ಫ್ಯಾಕ್ಟರ್ಸ್ ಆಫ್ ಯೂಸ್ಫುಲ್. ಇದು ಅಷ್ಟೇ, ಅದು ಇದೇ ಬರುತ್ತೆ. ಬಟ್ ಓಕೆ, ಈ 2 ಕ್ವಶನ್ ಓದಿರಿ, ಟ್ರೈ ಮಾಡಿ. 3 ಕ್ವಶನ್ ಓದೋಕ್ಕೆ ಟ್ರೈ ಮಾಡಿ, ನಿಮಗೆ ಆರಾಮಾಗಿ ಎಕ್ಸಾಮ್ಗೆ 1 ಕ್ವಶನ್ ಬಂದೇ ಬರುತ್ತೆ. ಸೊ ವಿಲ್ ಗೆಟ್ 10 marks ಫ್ರಮ್ ದಿಸ್ ಮಾಡ್ಯೂಲ್. ಸೊ 20 marks ಇಲ್ಲೇ ಆಯಿತು. ಯಾವುದನ್ನು ನಿಮ್ಮ ಇಷ್ಟ, ಯಾವುದನ್ನು 2 ಮಾಡ್ಯೂಲ್ ಓದೋಕ್ಕೆ ಟ್ರೈ ಮಾಡಿ. ಆ 2 ಮಾಡ್ಯೂಲನ್ನ ನೀವು ಪಾಸ್ ಮಾಡಿಬಿಡ್ತೀರ. ಬಟ್ ಆಲ್ಸೋ ನಮಗೆ ಕಷ್ಟ ಅಂದವರು ಇಟ್ಸ್ ಓಕೆ, ನಾನು ಇದೀನಲ್ವ ESF ಇರುತ್ತೆ, ಅದಕ್ಕೋಸ್ಕರ ನಾನು ನಿಮಗೆ ನಾಳೆ 2.0 ವಿಡಿಯೋ ಅಂದ್ಬಿಟ್ಟು 2 ಕ್ವಶನ್ ಕೊಡ್ತೀನಿ. 3 ಬೇಡ, 2 ಕ್ವಶನೇ ಕೊಡ್ತೀನಿ, ಇಲ್ಲಾಂದರೆ 3 ಕ್ವಶನ್. ಅಷ್ಟರಲ್ಲಿ ನೀವು ಓದ್ಬಿಡ್ಬೋದು, ಎಕ್ಸಾಮ್ಗೆ ಆರಾಮಾಗಿ ಅಟೆಂಡ್ ಆಗಿಬಿಡಿ ಆಯಿತಾ. ಸೊ ಇನ್ ದಿಸ್ 3 ಕ್ವಶನ್ ವಿಲ್ ಗೆಟ್ 1 ಕ್ವಶನ್ ಆಯಿತಾ. ಮತ್ತು ಇನ್ನೊಂದು ವಿಡಿಯೋಕ್ಕೂ ಇನ್ನು Module 3 ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಯಾರ್ಯಾರು 35 rupees, 10 rupees, 12 rupees ಮೀನ್ಸ್ ಇಟ್ಸ್ ನಾಟ್ ಮ್ಯಾಟರ್ ನಂಗೆ ಮ್ಯಾಟ್ರ್ ಆಗೋಲ್ಲ. ಬಟ್ ನಾನು ಏನು ಕೊಡ್ತಿದ್ದೀನಲ್ಲ ಅದೇ ಕ್ವಶನ್ ತೊಗೊಂಡೋಗ್ಬಿಟ್ಟು ಬೇರೆಯವರು PDF ಮಾಡಿಬಿಟ್ಟು ಇದರಲ್ಲಿ ಇನ್ನೊಂದು ಕ್ವಶನ್ ಸೇರಿಸ್ಬಿಟ್ಟು ನಿಮಗೆ 35 rupees, 45 rupees ಶೇರ್ ಮಾಡ್ತಿದ್ದೀರಾ. ಸೊ ನಾನು ನಿಮಗೆ ನೋಡ್ತೀನಿ ವಿಚ್ ಗ್ರೂಪ್ ಐ ಹ್ಯಾವ್ ದಟ್. ಎಸ್, ಈ ಗ್ರೂಪ್ ದೌ ಕ್ರಿಯೇಟೆಡ್ ಬೈ ದಿಸ್ ನೇಮ್ XYZ. ಮತ್ತು ಇನ್ನೂ ಸ್ವಲ್ಪ ಇದ್ದಾರೆ, ಬಟ್ ಇಟ್ಸ್ ಓಕೆ, ನನಗೆ ಬೇಕಾಗಿಲ್ಲ ಇದೆಲ್ಲ. ನೀವು ಅಷ್ಟೇ ಮನಿನ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಬಟ್ ಆಲ್ಸೋ ಇನ್ನೊಂದು ಏನಂದರೆ, ನಾನು ಮೆಂಬರ್ಶಿಪ್ ತೊಗೊಂಡಿರೇ ಮೀನ್ಸ್ ಪ್ರತಿಯೊಬ್ಬರು ಹೇಳ್ತಾ ಇರ್ತೀನಿ ಏನು ಓದಬೇಕು, ಏನು ಮಾಡಬೇಕು, ಪ್ರತಿಯೊಂದು ಕೂಡ. ಇಫ್ ಯು ಸಿ, ನನಗೆ ಮನಿಗೋಸ್ಕರ ಅಲ್ಲ ಈ ಚಾನಲ್ ಮಾಡಿರೋದು, ಫಾರ್ ಸ್ಟೂಡೆಂಟ್ಸ್ ವಾಂಟ್ ಟು ಪಾಸ್. ಓಕೆ, ದಟ್ಸ್ ಇಟ್. ವಿಡಿಯೋನ Module 3 ಸ್ಟಾರ್ಟ್ ಮಾಡೋಣ ಆಯಿತಾ. ಇದೆಲ್ಲ ಬೇಡ ಸುಮ್ಮನೆ ಯಾಕೆ. Module 3 ಎಥಿಕಲ್ ಕನ್ಸರ್ನ್ಸು ಮತ್ತು ಎಥಿಕಲ್ ಅಲ್ಗಾರಿದಮ್ಸ್ ರಿಲೇಟೆಡ್ ಬೇಸ್ ಆನ್ ದ ಮ್ಯಾಪಿಂಗ್ ಆಫ್. ಇದು ಅಷ್ಟೇ ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ. ಈ ರಿಸೂಟ್ ಕಾಂಟೆಕ್ಸ್ಟ್ ಯುಟಿಲೈಸ್ ಇನ್ವೆನ್ಷನ್
intervention ಇದೆಲ್ಲ ಮೋರ್ ಇಂಪಾರ್ಟೆಂಟ್. ಹ್ಯೂಮನ್ ಫ್ರೆಂಡ್ಲಿ ಸಿಮ್ಯುಲೇಷನ್ಸ್. ಸೊ ಇನ್ ದೀಸ್ 3 ಕ್ವಶನ್ಸ್ ಲಿಮಿಟೇಷನ್ಸ್ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಬಟ್ ಓದಿರಿ ಆಯಿತಾ. ಯಾಕಂದರೆ ನೀವು ನಾವೆಲ್ಲ AML ಇಂಜಿನಿಯರ್ಸ್ ಆಗಿರೋದ್ರಿಂದ ಇದೆಲ್ಲ ಮೈನ್ ಇಂಪಾರ್ಟೆಂಟ್ ಆಗಿರುತ್ತೆ ಫಾರ್ ಫ್ಯೂಚರ್ಸ್ ಆಯಿತಾ. ಇದೇ ಬೇಸಿಕ್ಸ್ ಅಲ್ವಾ. ಸೊ ಇನ್ ದಿಸ್ 3 ಕ್ವಶನ್ 1 ಕ್ವಶನ್ ಗೋಯಿಂಗ್ ಟು ಕಮ್ ಆರ್ 2 ಕ್ವಶನ್ಸ್ ಗೋಯಿಂಗ್ ಟು ಕಮ್ ಆಯಿತಾ. ಯಾಕಂದರೆ 5 ಮಾರ್ಕ್ಸ್ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಬಟ್ ನಾವು ಒಂದು ಹೇಳೋದು 10 ಮಾರ್ಕ್ಸ್ ಮಾತ್ರ ಈ ಕ್ವಶನ್ಸ್ ಬಿಟ್ಬಿಟ್ಟು ನಿಮ್ಗೆ ಯಾವ ಕ್ವಶನ್ಸ್ ಬೇರೆ ಇದರಿಂದ ಬರಲ್ಲ. ಸೊ ಇಟ್ಸ್ ಮೋರ್ ಇಂಪಾರ್ಟೆಂಟ್. ಲಿಮಿಟೇಷನ್ಸ್ ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ನಿಮಗೆ ಫ್ಯೂಚರಲ್ಲಿ ಜಾಸ್ತಿ ಹೆಲ್ಪ್ ಆಗುತ್ತೆ ಲಿಮಿಟೇಷನ್ಸ್ ಆಗಲಿ ಮತ್ತು ಕಾನ್ಸೆಪ್ಟ್ಸ್ ಆಗಲಿ ಪ್ರತಿಯೊಂದು ಕೂಡ ಆಯಿತಾ. ಇನ್ನು Model 4 ಅಂದರೆ Model 4 ಅಷ್ಟೇ 10 ಮಾರ್ಕ್ಸ್. ನಿಮಗೆ ಎಲ್ಲಿ ನಮಗೆ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ ಅಂದರೆ Model 5 ಮಾತ್ರ. ನಾನು ಅದಕ್ಕೆ 45 ಮಾರ್ಕ್ಸ್ ಈಸಿಯಾಗಿ ತೊಗೋಬೋದು ಅಂದೆ. ಬಟ್ ಇದರಲ್ಲಿ ಇನ್ನೆರಡು ಕ್ವಶನ್ ಇದೆ, ಬಟ್ ಕೊಟ್ಟರೆ 4-5 ಕ್ವಶನ್ಸ್ ಆಗಿಬಿಡುತ್ತೆ. ಸೊ ನಾನು ಕೊಟ್ಟಿಲ್ಲ. ನಿಮಗೆ ಬೇಕು ಅಂದರೆ ನನಗೆ ಜಸ್ಟ್ ನಿಮಗೆಲ್ಲ ವಾಟ್ಸಪ್ ಚಾನಲ್ ಇದೆಯಲ್ಲ, ನಮ್ಗೆ ಗೊತ್ತು. ಫಸ್ಟ್ ಆಫ್ ಆಲ್ ಒಂದು 100-200 ಜನ ಪರ್ಸ್ನಲಾಗಿ ಮೆಸೇಜ್ ಮಾಡ್ತಾನೆ ಇರ್ತೀರ ದಿನ. ನಾನು ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡ್ತಾನೆ ಇರ್ತೀನಿ. ಬಟ್ ನಿಮಗೆ ಏನೋ ಡೌಟ್ ಇದ್ದರೆ ಇದ್ರ ಸಬ್ಜೆಕ್ಟ್ ಮೇಲೆ ನಮ್ಗೆ ಮೆಸೇಜ್ ಮಾಡಿ, ನಾನು ಕ್ಲಾರಿಫೈ ಮಾಡ್ತೀನಿ ಆಯಿತಾ. ಎಕ್ಸ್ಪ್ಲೇನ್ ದ ಡಿಫ್ರೆಂಟ್. ನಾನು ಇದು ಕ್ವಶನ್ಸ್ ಕೊಡ್ತೀನಿ. 2 ಕ್ವಶನ್ ಬೇಕಂದ್ರೆ ಕೇಳಿ, ಆ 2 ಕ್ವಶನ್ ಕೊಡ್ತೀನಿ. 50-50 ಆರಾಮಾಗಿ ತೊಗೋಬೋದು ನಾಳೆ ಎಕ್ಸಾಮ್ಗೆ ಆಯಿತಾ. Model 4 ಹೋಗ್ಬೇಡ, ಟೈಮ್ ವೇಸ್ಟ್ ಮಾಡೋದು ಬೇಡ. ಎಕ್ಸ್ಪ್ಲೇನ್ ದ ಡಿಫ್ರೆಂಟ್ ರೆಗ್ಯುಲೇಟರಿ ಪ್ರಿನ್ಸಿಪಲ್ಸ್ ಆಫ್ AI ಡ್ಯೂರಿಂಗ್ ದ ಬಿಲ್ಡಿಂಗ್ ಫೇಸ್ ಆಫ್ AI ಪ್ರಾಡಕ್ಟ್. ಅಷ್ಟು ನೋಡಿದ್ರೆ ಮೋರ್ ಇಂಪಾರ್ಟೆಂಟ್ ಕ್ವಶನ್ಸ್. ನಿಮಗೆ ಎಕ್ಸಾಮ್ ಬಂದಿಲ್ಲ ಅಂದರೂ ಕೂಡ ಇದು ಓದಲೇಬೇಕಾಯ್ತಾ. ಮತ್ತು AI ರೋಡ್ ಮ್ಯಾಪ್ ಫಿಗರಿಂಗು ಮತ್ತು ಇಂಪಾರ್ಟೆಂಟ್ ಸ್ಕೋಪ್ ಫಾರ್ ರಿಸ್ಕ್ ಐಡೆಂಟಿಫಿಕೇಷನ್ ಅಸೈನ್ಮೆಂಟ್ಸ್ ಡಿಫೈನ್ ದ ರೋಲ್ಸ್ ರೆಸ್ಪಾನ್ಸಿಬಿಲಿಟಿ. ಇದಷ್ಟು ಇನ್ ದಿಸ್ 3 ಕ್ವಶನ್ ಗೋಯಿಂಗ್ ಟು ಕಮ್ 2 ಕ್ವಶನ್ಸ್ ಆಯಿತಾ. 2 ಕ್ವಶನ್ಸ್ 5 ಮಾರ್ಕ್ಸ್ಗೆ ಬರ್ಬೋದು, ಇಲ್ಲಾಂದರೆ 10 ಮಾರ್ಕ್ಸ್ ಒಂದೇ ಮಾರ್ಕ್ಸ್ಕೊಂಡು ಬಂದುಬಿಡ್ಬೋದು. ಅದು ಮೇನ್ ಇಂಪಾರ್ಟೆಂಟ್ ಫಸ್ಟ್ ಕ್ವಶನ್ಸ್ ಇದು. ಓದ್ಕೊಂಡಿರೋ ಇದೆ 3 ಕ್ವಶನ್ ತಾನೇ ಅಷ್ಟೇ ಇರೋದು. ಸೊ ಇದು ಡಯಾಗ್ರಾಮ್ ಓದ್ಕೊಬಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ಮೀನ್ಸ್ ChatGPT ಅವ್ರು ಎನಿವೇ ನಿಮ್ಗೆ ಆನ್ಸರ್ಸ್ ಬೇಕಂದ್ರೆ ಕೇಳಿ. ನಂಗೆ ಆನ್ಸರ್ಸ್ ಮಾಡೋ ಅಷ್ಟು ಟೈಮ್ ಇಲ್ಲ, ಬಟ್ ಆಲ್ಸೋ ವಿಲ್ ಟ್ರೈ ಆಯಿತಾ. ನಿಮಗೆ ಇವತ್ತು ನೈಟ್ ನಿಮಗೆ ನಾನು ಟ್ರೈ ಮಾಡ್ತೀನಿ ಲೈವ್ ಬರೋಕ್ಕೆ. ಇದರಲ್ಲಿ ನಾನು ಹೇಳ್ತೀನಿ ಸ್ವಲ್ಪ ಆನ್ಸರ್ಸ್ ಹೆಂಗೆ ಓದ್ಕೋಬೇಕು ಅಂತ. ವೈ ಬಿಕಾಸ್ ಐ ಆಮ್ ಯುವರ್ ಸೂಪರ್ ಸೀನಿಯರ್, ಐ ನೋ ದಿಸ್ ಸಬ್ಜೆಕ್ಟ್ ವೆರಿ ವೆಲ್. ಸೊ ಆಯಿತಾ, ಈಸಿ ಸಬ್ಜೆಕ್ಟ್ ಕೂಡ ಅರ್ಥ ಮಾಡ್ಕೋಬೇಕು ಅಷ್ಟೇ. ಯಾರೂ ಮಗಪ್ ಮಾಡಬೇಡಿ ಇದು, ಓಕೆನಾ. AML ಇಂಜಿನಿಯರ್ ನೆನಪಿರಲಿ ನೀವೆಲ್ಲ, ಓಕೆನಾ. ಮತ್ತು CSAML ನೋಡ್ತಿರೋರು, ಬಟ್ ಓಕೆ ನೀವು ಕೂಡ ಚೆನ್ನಾಗಿದ್ದೀರ, ಓಕೆ. ಬಟ್ ಇಂಟಿಗ್ರೇಟೆಡ್ ಅಲ್ವಾ, ಓಕೆ. ಪ್ರೋಗ್ರಾಮ್ ಇಂಟ್ ಆಫ್ ದ ಎಥಿಕಲ್ ಫ್ರೇಮ್ವರ್ಕ್ ಆಫ್ ಬಿಲ್ಡಿಂಗ್ AI ಡೆವಲಪ್ಮೆಂಟ್ ಆಫ್ ಬಿಸ್ನೆಸ್. ಇದು ಮೋರ್ ಇಂಪಾರ್ಟೆಂಟ್. ನನಗೆ ಪಾಸಿಂಗ್ ಮಾರ್ಕ್ಸ್ ಮಾತ್ರ ಓದಿ ಅಂದರೆ ಇದೊಂದೇ ಕ್ವಶನ್ ಹೋದರು, ಅದು ಬಿಟ್ಟು ಇನ್ನೇನು ಓದೋಕ್ಕೆ ಹೋಗ್ಬೇಡಿ. ಇಟ್ಸ್ ಮೋರ್ ಇಂಪಾರ್ಟೆಂಟ್ ಆಯಿತಾ. ಇಟ್ ಎ ನೋಟ್ ಚಾಲೆಂಜಸ್ ಆಫ್ ಏರಿಯಾಸ್ ಆಫ್ AI ಹೆಲ್ತ್ ಕೇರ್. ಇದು ಅಷ್ಟೇ ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ ಆಫ್ ಸ್ಟ್ರಾಟಜೀಸು ಮೋರ್ ಇಂಪಾರ್ಟೆಂಟ್. ಈ 3 ಕ್ವಶನ್ಸು ಓದೋಕ್ಕೆ ಟ್ರೈ ಮಾಡಿ. ಈ 3 ಕ್ವಶನ್ಸಲ್ಲಿ ಒಂದೇ ಕ್ವಶನ್ ಬರುತ್ತೆ, ಅದು ಯಾವುದು ಅಂತ ನಿಮ್ಗೆ ಫಸ್ಟಲ್ಲಿ ಹೇಳಿದ್ದೀನಿ. ಬಟ್ ಆದರೂ ಕೂಡ ಈ 3 ಕ್ವಶನ್ಸ್ ಓದೋಕ್ಕೆ ಟ್ರೈ ಮಾಡಿ, ಔಟ್ ಆಫ್ ಔಟ್ ಬೇಕು ಅನ್ನೋರಿಗೆ. ಸೊ ದಟ್ಸ್ ಇಟ್. ಈ ವಿಡಿಯೋ ಇಷ್ಟ ಆಗಿತ್ತು, ಬಟ್ ನಾನು ಲ್ಯಾಕ್ ಬೇಕು ಅಂತಲೇ ಬಂದಿದ್ದೀನಿ. ವೈ ಬಿಕಾಸ್ 2-3 ಮಿನಿಟ್ಸ್ ಅಂದರೆ ವೀಡಿಯೋದಲ್ಲಿ ನಮಗೇನು ಕಂಟೆಂಟ್ ಸಿಗೋಲ್ಲ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದ್ದಕ್ಕೆ ನಿಮ್ಗೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ಫೇಕ್ ಆಗಿರೋ ಆ್ಯಪ್ಸ್ಗೆ ಹೋಗ್ಬಿಟ್ಟು ಅಲ್ಲೂ ಪರ್ಚೇಸ್ ಮಾಡೋದಾಗಲಿ ಪ್ರತಿಯೊಂದು ಮಾಡೋಕ್ಕೆ ಹೋಗ್ಬೇಡಿ. ಡೋಂಟ್ ವರಿ, ಐ ಆಮ್ ಗೋಯಿಂಗ್ ಟು ಬಿಲ್ಡ್ ಯು ಒಂದು ಚೆನ್ನಾಗಿರೋ ಪ್ಲ್ಯಾಟ್ಫಾರ್ಮ್ನ ನಾನು ಬಿಲ್ಡ್ ಮಾಡ್ತೀನಿ ಫಾರ್ ನೀವು ನೆಕ್ಸ್ಟ್ ಟೈಮ್ ಬರೋ ಒಳಗಡೆ. ಅಲ್ಲಿ ಕಂಪ್ಲೀಟಾಗಿ ಈ ಯೂಟ್ಯೂಬ್ ಆಗಲಿ ಇಲ್ಲೆಲ್ಲೂ ನೀವು ಪ್ರಿಫರ್ ಮಾಡೋದು ಬೇಕಾಗಿಲ್ಲ. ನಾನು ಡೈರೆಕ್ಟಾಗಿ ಆ್ಯಪಲ್ಲೇ ಅಪ್ಲೋಡ್ ಮಾಡ್ತಾಯಿರ್ತೀನಿ, ಓಕೆ. ಸೊ ಇದಾಗಿತ್ತು ಈ ವಿಡಿಯೋ ಎಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ನೌ. ದಟ್ಸ್ ಇಟ್. ಒಂದೇ ಹೇಳ್ತೀನಿ, ಆಲ್ ದ ಬೆಸ್ಟ್ ನಿಮಗೆಲ್ಲರಿಗೂ ಎಕ್ಸಾಮ್ಗೆ. ಸೊ ನಾನು ದಟ್ಸ್ ಇಟ್.